ಗುರುಗಳಿಗೆ ವಯಸ್ಸಾಗಿದೆ ಅಂತ ನಾವು ಅಂತೀವಿ. ಆದರೆ ಎಲ್ಲರಿಗಿಂತ ಚಂದಾಗಿ ಕಾಣಿಸ್ತಾ ಇರ್ತಾರೆ, ತೇಜೋಭಾವ ಇರ್ತಾರೆ, ನಗುನಗುತ್ತಾ ಇರ್ತಾರೆ. ಅವ್ರು ನೋಡೋದು ಸೂರ್ಯ ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಕೊಡ್ತದೆ, ಅವ್ರ ಮಕ್ಕಳಲ್ಲಿ ಆ ಥರ ಒಂದು ಬೆಳಕು ಕಾಣಿಸ್ತದೆ. ಅವ್ರು ನೋಡಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಅಂಥವ್ರು ನೋಡಿದ್ರೆ ಅದರ ದೋಷನೇ ದೂರ ಆಗುತ್ತೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವ್ರ ಬೆಳಕಿನಲ್ಲಿ ನಮ್ಮ ಅಜ್ಞಾನ ಹೋಗ್ಬಿಡ್ತದೆ, ನಮ್ಮ ದಾರಿದ್ರ್ಯ ಹೋಗ್ಬಿಡ್ತದೆ, ನಮ್ಮ ದುಃಖ ಹೋಗ್ಬಿಡ್ತದೆ, ನಮ್ಮ ದೋಷಗಳು ಹೋಗ್ಬಿಡ್ತದೆ. ಐಶ್ವರ್ಯ, ಸಂಪತ್ತು, ಯಶಸ್ಸು, ಕೀರ್ತಿ, ವಾಕ್ಶಕ್ತಿ, ವಿದ್ಯಾ, ಬುದ್ಧಿ, ತೇಜಸ್ಸೆಲ್ಲ ಬರ್ತಕ್ಕಂಥ ಅಂತ ನಾನು ಕೇಳಿದೆ ಗಿರುಗಳೇ, ಏನ್ ಗಿರುಗಳೇ ಏನಂತ ಜಡಿಬುಟ್ಟಿ ಏನಂತಿದ್ದಂತೆ ಗಿರುಗಳೇ, ನಮಗಿದ್ರು ಹೇಳ್ಕೊಂಡಿದ್ರುಗಳೇ ಅಂತ ಜಡಿಬುಟ್ಟಿ ಇದ್ರು ಹೇಳಿದ್ರು. ಇಲ್ಲ ನಾಗಮಾರ್ಪಳ್ಳಿಯವರೇ, ಆಹಾರ ವಿಹಾರ ಮತ್ತು ವಿಚಾರದ ಸಂಕೀರ್ಣದಿಂದ ಈ ದೇಹವನ್ನು ಹೇಗೆ ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ಮಹಾನ್ ಭಾವಿ ಶ್ರೀಗಳ ಪಾದಗಳಿಗೆ ನಮಸ್ಕರಿಸ್ತಾ, ನಿಮ್ಮ ಮನಸ್ಸಲ್ಲಿ ನೋಡಿ ಮನುಷ್ಯರು ಅವ್ರ ಕಡೆ ಫುಲ್ ಬೆಳದಿಂಗಳಿದ್ದಂಗೆ ಇರ್ತಾರೆ. ಅವಾಗ ಕರ್ರ ನೀವಿಲ್ಲ ನಾನು ಹೇಳುತ್ತಿಲ್ಲ ನಾನು ಬಿದ್ದರು ಕೊಡ್ರಿ ಗುರುಗಳೇ ಅಂತಂದ್ರೆ ವಯಸ್ಸು ಕೇಳಿದ್ರೆ 60 ದಾಟ 65 ಇರ್ತದೆ. ನಾನು ನನ್ಕಿನ ಹೆಂಗೆ ಕಾಣ್ತಿರೋದ್ರೆ ನಾ ಎಷ್ಟು ಚೆಂದಾಗಿ ಕಾಪಾಡ್ಕೊಂಡ್ ಬಂದಿದ್ದೀರಿ ಅಂದ್ರೆ ಆ ಥರ ಅಂದ್ರೆ ಬಸವತತ್ವದಲ್ಲಿ ಇರ್ತಕ್ಕಂಥ ವಚನದಲ್ಲಿ ಇರ್ತಕ್ಕಂಥ ಅಮೃತನ್ನ ಅವರು ಅನುಭವಿಸ್ಕೊಟ್ಟಿದ್ದಾರೆ. ಅಲ್ಲ ಪ್ರಭುಗಳ ವಿಚಾರಗಳು, ಬಸವಣ್ಣನ ವಿಚಾರಗಳು, ನಮ್ಮ ವಚನದ ಸಾಹಿತ್ಯದಲ್ಲಿರ್ತಕ್ಕಂಥ ವಿಚಾರಗಳು, ಅದನ್ನ ಆಹಾರ ಮಾಡಿಕೊಂಡು ತಗೊಂಡು ಅದೇ ವಿಚಾರದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳ್ಬೇಕನ್ನೋದು ನಿಜವಾದ ಮಾಡಿದರೆ ಅದಕ್ಕೆ ಆ ತೇಜ ಬಂದಿದೆ ಅವರಿಗೆ. ಅದೇ ಜಡಿಬುಟ್ಟಿ ಅನ್ಸುತ್ತೆ ನನಗೆ. ಅಂತ ಗುರುಗಳ ಪಾಲಕ್ಕೆ ನಮಸ್ಕರಿಸ್ತಾ, ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.